ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಜಗತ್ತಿನ ಬಹುಪಾಲು ದೇಶಗಳಲ್ಲಿ ಹೆಣ್ಣು ಮಕ್ಕಳನ್ನು ದ್ವಿತೀಯ ದರ್ಜೆಯ ಪ್ರಜೆಗಳು, ಹೆಂಗಸರ ಬುದ್ಧಿ ಮೊಣಕಾಲಿನ ಕೆಳಗೆ, ಹೆಂಗಸರಿಗೇನು ಗೊತ್ತಾಗುತ್ತೆ, ಅಡುಗೆ ಮನೆ ರಾಜಕೀಯ, ಹೀಗೆಲ್ಲ ಹಂಗಿಸೋದು ತೆಗಳೋದು ಸರ್ವಸಾಮಾನ್ಯ. ಆದರೆ ಗಂಡಸಿನಷ್ಟೇ ಬುದ್ಧಿಶಕ್ತಿ ಹೆಂಗಸಿಗೂ ಇದೆ. ಅವಕಾಶ ದೊರೆತರೆ ಗಂಡಸಿನ ಸರಿಸಮಾನಕ್ಕೆ ಬರೋದು ಮಾತ್ರವಲ್ಲ, ಆತನನ್ನೂ ಮೀರಿಸಿ ತಾನು ಬೆಳೀಬಲ್ಲೆ ಎನ್ನುವುದನ್ನು ತೋರಿಸಿಕೊಡುವ ಸಾಮರ್ಥ್ಯ ಉಂಟು ಹೆಣ್ಣು ಮಕ್ಕಳಿಗೆ. ಇಂತಹ 14 ಹೆಣ್ಣು ಮಕ್ಕಳ ಬದುಕು ಸಾಧನೆ ಏನಿದೆ, ಅವುಗಳ ಒಂದು ಸಂಕಲನ ಕನ್ನಡದಲ್ಲಿ ಈಗ ಪ್ರಕಟವಾಗಿದೆ. ಅದುವೇ ಹೆಣ್ಮಕ್ಕಳೇ ಸ್ಟ್ರಾಂಗು ಗುರು. ಹೆಣ್ಮಕ್ಕಳೇ ಸ್ಟ್ರಾಂಗು ಗುರು ಈ ಪುಸ್ತಕವನ್ನು ಬರೆದಿದ್ದಾರೆ ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಅವರು. ಡಾಕ್ಟರ್ ಸುಕನ್ಯಾ ಅವರು ವೃತ್ತಿಯಿಂದ ಕೃಷಿ ವಿಜ್ಞಾನಿಗಳು. ಅವರು ದೂರದ ಕೀನ್ಯಾದಲ್ಲಿ ಇದ್ದುಕೊಂಡೇ ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಸೊಗಸಾದ ಕೃತಿಗಳನ್ನು ಬರೀತಾ ಇದ್ದಾರೆ. ಈಗ ಈ ಒಂದು ಪುಸ್ತಕದಲ್ಲಿ 14 ಜನರ ಪರಿಚಯವನ್ನು ಮಾಡಿಕೊಡ್ತಾರೆ. ಕರ್ನಾಟಕದ ಮದರ್ ತೆರೇಸಾ ಡಾಕ್ಟರ್ ಸುಧಾಮೂರ್ತಿ ಅವರ ಬಗ್ಗೆ ಬರೀತಾ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಏನೋ ಒಂದು ಮಾತು ಕಳೆದ ಶತಮಾನದಲ್ಲಿ ನಮ್ಮಲ್ಲಿ ಬಳಕೆಯಲ್ಲಿತ್ತು. ಅದನ್ನು ಅಕ್ಷರಶಃ ಸತ್ಯವನ್ನಾಗಿ ಮಾಡಿ, ನಿಜವನ್ನಾಗಿ ಮಾಡಿ ಅನೇಕ ಕುಟುಂಬಗಳಿಗೆ ಇವತ್ತು ಆಶ್ರಯವನ್ನು ನೀಡಿದ್ದಾರೆ ಸುಧಾಮೂರ್ತಿ. ಭಾರತದ ಜೈವಿಕ ತಂತ್ರಜ್ಞಾನದ ರಾಣಿ ಕಿರಣ್ ಮಜುಮ್ದಾರ್ ಶಾ, ಬಯೋಟೆಕ್ನಾಲಜಿ ಜೈವ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅವರ ಸಂಸ್ಥೆ ಏನೆಲ್ಲ ಸಾಧನೆಯನ್ನು ಮಾಡಿದೆ ಅದನ್ನು ಬರೀತಾ, ಹೆಲಿಕಾಪ್ಟರ್ ವಿನ್ಯಾಸಕಿ ಸಾರಸ್ವತ ಲೋಕದ ಸಾಧಕಿ ನೇಮಿಚಂದ್ರ ನಮ್ಮ ನಡುವೆ ಇರತಕ್ಕಂಥ ಸೊಗಸಾದ ಕಥೆಗಾರ್ತಿಯರಲ್ಲಿ ಬಹಳ ಮುಖ್ಯರು. ಇವರು HAL ಇಂಜಿನಿಯರ್ ಆಗಿ ಹೆಲಿಕಾಪ್ಟರ್ಗಳ ವಿನ್ಯಾಸವನ್ನು ರೂಪಿಸಿದಂತಹ ಓರ್ವ ಸಾಧಕಿ. ಇನ್ನು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ಮೊದಲ ಶಿಶು ಹೃದ್ರೋಗ ತಜ್ಞೆ. ಆಕೆ ಏನೆಲ್ಲ ಸಾಧನೆಗಳನ್ನು ಮಾಡಿ ಈ ಇಳಿವಯಸ್ಸಲ್ಲೂ ಸಹ ಬಹಳ ಉತ್ಸಾಹದಿಂದ ಕರ್ನಾಟಕಾದ್ಯಂತ ಓಡಾಡ್ತಾ, ಭಾಷಣಗಳನ್ನು ನೀಡ್ತಾ, ಪುಸ್ತಕಗಳನ್ನು ಬರೀತಾ, ಮಕ್ಕಳನ್ನು ಪರೀಕ್ಷೆ ಮಾಡ್ತಾ ತಮ್ಮ ಬದುಕನ್ನು ಸಾರ್ಥಕ ದಿಶೆಯಲ್ಲಿ ನಡೆಸ್ತಾ ಇದ್ದಾರೆ. ತಾರೆಗಳ ತಾರೆ ಡಾಕ್ಟರ್ BS ಶೈಲಜಾ ಅವರು. ಪ್ಲಾನೆಟೋರಿಯಂ ಏನಿದೆ ನಮ್ಮ ಬೆಂಗಳೂರಲ್ಲಿ, ಅದರ ನಿರ್ದೇಶಕಿಯಾಗಿ ಸೊಗಸಾದ ಕೆಲಸವನ್ನು ಮಾಡಿರ್ತಕ್ಕಂಥ ಶೈಲಜಾ ಅವರ ಕಥೆ. ಹಾಗೆಯೇ ಡಾಕ್ಟರ್ ಲೀಲಾ ಅಪ್ಪಾಜಿ, ಹೆಚ್ಚಿನ ಜನಕ್ಕೆ ಈಕೆಯ ಹೆಸರು ಪರಿಚಿತ ಅಲ್ಲ. ಲೀಲಾ ಅಪ್ಪಾಜಿ ಅವರು ಹಕ್ಕಿಗಳ ಬೆನ್ನನ್ನು ಹತ್ತಿದವರು. ಇವರು ಹಕ್ಕಿಗಳ ಬೆನ್ನನ್ನು ಹತ್ತಿ ಹಕ್ಕಿಗಳ ಜೊತೆಯಲ್ಲಿ ಹಾರಾಡ್ತಾ ತಾವೂ ಬಾನಾಣಿಯಾಗಿ ಹಕ್ಕಿಗಳ ಬಗ್ಗೆ ಒಂದು ಅದ್ಭುತವಾದ ಗ್ರಂಥವನ್ನು, ವರ್ಣಚಿತ್ರಗಳ ಗ್ರಂಥವನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಶಾಂತಾ ರಂಗಸ್ವಾಮಿ, ಭಾರತ ಕ್ರಿಕೆಟ್ ಕ್ರೀಡಾರಂಗದ ಪ್ರಥಮ ಮಹಿಳಾ ಆಟಗಾರ್ತಿ ಆಕೆ. ಹಾಗೆಯೇ ಅದಮ್ಯ ಚೇತನದ ಅನ್ನಪೂರ್ಣೇಶ್ವರಿ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಮತ್ತು ಖ್ಯಾತ ಕಿರುನಟಿ ಹಾಗೂ ಕಿರುತೆರೆ ನಟಿ ಹಾಗೂ ನಿರೂಪಕಿ ಅಪರ್ಣಾ ವಸ್ತಾರೆ. ಹೀಗೆ 14 ಜನರ ಬದುಕು ಸಾಧನೆಯನ್ನು ಬರಿತಾ ಹೋಗ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಇಂತಹ ಸಾಧಕಿಯರು ಇರುವ ಕಾಲದಲ್ಲಿ ನಾವೂ ಸಹ ಇದ್ದೆವು ಅಂತ ಹೆಮ್ಮೆಯಿಂದ ಸ್ಮರಿಸ್ಕೋಬಹುದು. ಹೆಣ್ಮಕ್ಕಳೇ ಸ್ಟ್ರಾಂಗು ಗುರು ಒಂದು ಸಲ ಖಂಡಿತ ಓದ್ತು ಅಂದರೆ ಈ ಹೆಣ್ಣು ಮಕ್ಕಳ ಸಾಧನೆ ಏನಿದೆ ಅದರಿಂದ ಸ್ಫೂರ್ತಿಯನ್ನು ಪಡೆದು ನಾವು ಸಹ ಬದುಕಲ್ಲಿ ಏನಾದರೂ ಸಾಧಿಸಬಹುದು. ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೃಂಗ ಅಂತ. ನಾನು ತುಮಕೂರು ಜಿಲ್ಲೆಯಲ್ಲಿರುವ ಗುಬ್ಬಿ ಎಂಬ ಊರಿನಿಂದ ಬಂದಿರುತ್ತೇನೆ. ನಾನು ಖಾಸಗಿ ಕಂಪನಿಯಲ್ಲಿ ಸೀನಿಯರ್ ಕಾರ್ನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು ಹಾಗೂ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವುದು. ಶೃಂಗ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಫರ್ವೇಜ್ ಅಂತ. ನಾನು ಬೆಂಗಳೂರಿನ ಆಂಧ್ರಹಳ್ಳಿಯಿಂದ ಬಂದಿದ್ದೇನೆ. ನಾನು ಪ್ರಸ್ತುತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಬಂದು ದಿನಪತ್ರಿಕೆಯನ್ನು ಓದುವುದು ಮತ್ತು ಪುಸ್ತಕಗಳನ್ನು ಓದುವುದು. ಪರ್ವೇಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಯಮುನಾ. ನಾನು ಕೋರಮಂಗಲದ ನಿವಾಸಿ. ನಾನು ಒಬ್ಬ ಗೃಹಿಣಿ. ನನ್ನ ಹವ್ಯಾಸಗಳು ಪುಸ್ತಕ ಓದುವುದು ಮತ್ತು ಜೀವನ ಶೈಲಿಯ ಯೂಟ್ಯೂಬ್ ಚಾನೆಲನ್ನು ನಡೆಸುತ್ತಿದ್ದೇನೆ. ತುಂಬ ಸಂತೋಷ ಯಮುನಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನವಾಗಿ ದೊರೆಯುತ್ತೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಕನ್ನಡ ಕಾದಂಬರಿಗಳಲ್ಲಿ ವೇಶ್ಯ ಜೀವನ ಸಂಶೋಧನಾ ಮಹಾಪ್ರಬಂಧ ಡಾಕ್ಟರ್ ಕೆ ಶ್ರೀಪತಿ ಹಳಗುಂದ ಅವರು ಬರೆದಿರುವಂಥದ್ದು. ಪ್ರಶ್ನೆ: ಒನಕೆ ಓಬವ್ವನ ಬಲಿದಾನ ನಡೆದಾಗ ಯಾರು ದುರ್ಗವನ್ನು ಆಳುತ್ತಿದ್ದರು? ಶೃಂಗ ಬಜರುತ್ತಿದ್ದಾರೆ. ಆಯ್ಕೆಗಳು ಬರೋದಕ್ಕೆ ಮೊದಲು ಉತ್ತರ ಮದಕರಿ ನಾಯಕ. ಮದಕರಿ ನಾಯಕ. ಆಯ್ಕೆಗಳನ್ನು ನೋಡೋಣ. ಮದಕರಿ ನಾಯಕ 1, ಮದಕರಿ ನಾಯಕ 4, ಮದಕರಿ ನಾಯಕ 3, ಮದಕರಿ ನಾಯಕ 5. ಮದಕರಿ ನಾಯಕ 1 ಅಂತ ತಾವು ಹೇಳ್ತಾ ಇದ್ದೀರಿ. ಪರ್ವೇಸ್ ಮದಕರಿ ನಾಯಕ 3. ಆಯ್ಕೆ 3 ತಾವು ಸೂಚಿಸ್ತಾ ಇದ್ದೀರಿ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮದಕರಿ ನಾಯಕ 5 ಆಗಿತ್ತು. ಈತನನ್ನು ಒಂಟಿ ಸಲಗ ಮದಕರಿ ನಾಯಕ, ಕರಿಗುಂಡಿ ನಾಯಕ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯೋದು ಉಂಟು. 77 ಪಾಳೇಗಾರರ ಗಂಡ, ಹೀಗೆ ಬೇರೆ ಬೇರೆ ಹೆಸರು ಈತನಿಗೆ. ಈತ ವಾಸ್ತವದಲ್ಲಿ ಮಹಾವೀರ, ಅದರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ರಾಜಕೀಯದಲ್ಲಿ ಯಾರ ಗೆಳೆತನವನ್ನು ಮಾಡಬೇಕು ಅನ್ನೋದರಲ್ಲಿ ಎಡುತ್ತಾನೆ. ಸ್ವಲ್ಪ ಕಾಲ ಮರಾಠರನ್ನು ಇವನು ತನ್ನ ಗೆಳೆಯರನ್ನಾಗಿ ಸ್ವೀಕರಿಸಿದರೆ, ಇನ್ನು ಸ್ವಲ್ಪ ಕಾಲ ಹೈದರ್ ಅಲಿಯನ್ನು ತನ್ನ ಗೆಳೆಯನನ್ನಾಗಿ ಸ್ವೀಕರಿಸ್ತಾನೆ. ಇಬ್ಬರಿಗೂ ಅನುಮಾನ ಬರುತ್ತೆ. ಕೊನೆಗೆ ಹೈದರ್ ಅಲಿ ದಂಡೆತ್ತಿ ಬಂದು ಯುದ್ಧವನ್ನು ಮಾಡ್ತಾನೆ. ಆದರೆ ಮೊದಲ ಸಲ ಗೆಲ್ಲಿಕ್ಕಾಗಲ್ಲ, ಆದರೆ ನಂತರ ಗೆಲ್ತಾನೆ. ನಂತರ ಗೆದ್ದು ಈತನನ್ನು ಸರಿಯಾಳಾಗಿ ಮಾಡಿಕೊಂಡು ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಶ್ರೀರಂಗಪಟ್ಟಣದ ಸೆರೆಯಲ್ಲಿ ಜೀವವನ್ನು ಬಿಡಬೇಕಾಗುತ್ತೆ. 5ನೆಯ ಮದಕರಿ ನಾಯಕ. ಮುಂದಿನ ಪುಸ್ತಕ ಕೊನೆಯ ಕೊಡುಗೆ. ಜಿಮ್ ಸ್ಟೋವಾಲ್ ಅವರ ಅಮರ ಕೃತಿ ದ ಅಲ್ಟಿಮೇಟ್ ಗಿಫ್ಟ್, ಅದರ ಕನ್ನಡ ಅನುವಾದ ಎ ನರಸಿಂಹ ಭಟ್ಟ ಈ ಒಂದು ಅನುವಾದ ಮಾಡಿದ್ದಾರೆ. ಪ್ರಶ್ನೆ: ಗೈರೋಕಾಪ್ಟರ್ನಲ್ಲಿ ಒಟ್ಟು ಎಷ್ಟು ರೆಕ್ಕೆಗಳು ಇರುತ್ತವೆ? ಗೈರೋಕಾಪ್ಟರ್. ಆಯ್ಕೆಗಳನ್ನು ನೋಡೋಣ. 2, 3, 1 ಇಲ್ಲ, 4. ಮೊದಲಿಗೆ ಶೃಂಗ, ನಂತರ ಪರ್ವೇಸ್. 1 ಇಲ್ಲ. 1 ಇಲ್ಲ. ಆಯ್ಕೆ 3. ಪರ್ವೇಸ್ 3. ಉತ್ತರವನ್ನು ನೋಡೋಣ. 1 ಇಲ್ಲ ಅನ್ನೋದು ಸರಿಯಾದ ಉತ್ತರ. ಶೃಂಗ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಕೊನೆಯ ಕೊಡುಗೆ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಸುಮಾರು 45 ಲಕ್ಷ ರೂಪಾಯಿಗಳಾಗುತ್ತಂತೆ ಈ ಒಂದು ಗೈರೋಕಾಪ್ಟರನ್ನು ಕೊಂಡುಕೊಳ್ಳೋದಕ್ಕೆ. ಈ ಗೈರೋಕಾಪ್ಟರ್ನಲ್ಲಿ ರೆಕ್ಕೆಗಳು ಇರೋಲ್ಲ, ಆದರೆ ಹೆಲಿಕಾಪ್ಟರ್ನಂತೆ ಮೇಲಕ್ಕೆ ಕೆಳಕ್ಕೆ ಎಲ್ಲಿ ಬೇಕಾದರೂ ಅಲ್ಲಿ ಹಾರಿ ಇಳಿಯುವ ಒಂದು ಅನುಕೂಲತೆ ಉಂಟು. ಒಬ್ಬರು ಅಥವಾ ಇಬ್ಬರು ಕೂತ್ಕೊಳ್ಳಿಕ್ಕಷ್ಟೇ ಅವಕಾಶ ಉಂಟು. ಪ್ರವಾಸೋದ್ಯಮದಲ್ಲಿ ಇವನ್ನು ಹೆಚ್ಚು ಬಳಸ್ತಾರೆ. ಎಲ್ಲಿ ಬೆಟ್ಟಗುಡ್ಡಗಳು ತುಂಬ ಇರುತ್ತೋ ಅಂಥ ಕಡೆ ಎಲ್ಲಿ ಬೇಕಾದರೂ ಅಲ್ಲಿ ಕಡಿದಾದ ಸ್ಥಳಗಳು, ಯಾಕಂದರೆ ರೆಕ್ಕೆಗಳಿಲ್ವಲ್ಲ, ಹಾಗಾಗಿ ಸುತ್ತಮುತ್ತ ಮರದ ರೆಂಬೆ ಕೊಂಬೆಗಳಿಗೆ ಬಡಿಯುತ್ತೆ ಅನ್ನೋ ಭಯ ಇಲ್ಲ. ಚಿಕ್ಕ ಚಿಕ್ಕ ಸ್ಥಳಗಳಲ್ಲೂ ಸುರಕ್ಷಿತವಾಗಿ ಇಳಿದು ಹಾರಬಹುದು. ಹಾಗಾಗಿ ಪ್ರವಾಸೋದ್ಯಮದಲ್ಲಿ ಬಹುದೊಡ್ಡ ಸ್ಥಾನವನ್ನು ಗಳಿಸಲಿದೆ ಈ ಒಂದು ಗೈರೋಕಾಪ್ಟರ್. ಫ್ಲಾರೆನ್ಸ್ ನೈಟಿಂಗೇಲ್, ಆಗುಂಬೆ ಎಸ್ ನಟರಾಜ್ ಬರೆದಂಥ ಪುಸ್ತಕ. ಪ್ರಶ್ನೆ: ಪ್ಯಾಂಟಿಯಾ ಟ್ಯಾಗೋರಿ ಎಂದರೆ ಏನು? ಆಯ್ಕೆಗಳನ್ನು ನೋಡೋಣ.
ಶಿಲೀಂಧ್ರ, ಪ್ರಿಯಾನ್, ಬ್ಯಾಕ್ಟೀರಿಯಾ, ವೈರಸ್. ಮೊದಲಿಗೆ ಪರ್ವೇಜ್, ನಂತರ ಶೃಂಗ. ಪ್ರಿಯಾನ್ ಅಂತ ಹೇಳ್ತಾರೆ. ಶೃಂಗ ಬ್ಯಾಕ್ಟೀರಿಯಾ. ಉತ್ತರವನ್ನು ನೋಡೋಣ. ಬ್ಯಾಕ್ಟೀರಿಯಾ ಉತ್ತರ ಸರಿಯಾಗಿದೆ. ಫ್ಲಾರೆನ್ಸ್ ನೈಟಿಂಗೇಲ್ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಕಲ್ಕತ್ತಾದಲ್ಲಿ ವಿಶ್ವಭಾರತಿ ವಿಶ್ವವಿದ್ಯಾನಿಲಯ ಇರೋ ವಿಚಾರ ನಮಗೆಲ್ಲ ಗೊತ್ತು. ಕವಿ ರವೀಂದ್ರನಾಥ ಟ್ಯಾಗೋರ್ ಅವರು ಆರಂಭಿಸಿದಂತಹ ಸಂಸ್ಥೆ ಇದು. ಅಲ್ಲಿನ ಮಣ್ಣಲ್ಲಿ ಕಂಡುಹಿಡಿದಿದ್ದಾರಂತೆ ಈ ಒಂದು ಹೊಸ ಬ್ಯಾಕ್ಟೀರಿಯಾನ. ಹಾಗಾಗಿ ಈ ಬ್ಯಾಕ್ಟೀರಿಯಾಕ್ಕೆ ಟ್ಯಾಗೋರ್ ಅವರ ಹೆಸರನ್ನು ಕೊಟ್ಟಿದ್ದಾರೆ. ಹಾಗಾಗಿ ಪ್ಯಾಂಟಿಯಾ ಟೆಗೋರಿ ಅನ್ನೋದು ಟ್ಯಾಗೋರ್ ಅವರನ್ನು, ರವೀಂದ್ರನಾಥ ಠಾಕೂರ್ ಅವರನ್ನು ಸೂಚಿಸುತ್ತೆ. ಇದು ಈ ಬ್ಯಾಕ್ಟೀರಿಯಾದ ವಿಶೇಷ ಏನು ಅಂದರೆ, ಈ ಬ್ಯಾಕ್ಟೀರಿಯಾ ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾದ ನೆರವನ್ನು ನೀಡುತ್ತಂತೆ. ಹಾಗಾಗಿ ಈ ಬ್ಯಾಕ್ಟೀರಿಯಾಕ್ಕೆ ಎಲ್ಲಿಲ್ಲದ ಬೇಡಿಕೆ ಉಂಟು. ಮುಂದಿನ ಪುಸ್ತಕ ಒಂದು ಕಾದಂಬರಿ, ಅಬ್ರಾಹ್ಮಣ, KT ಗಟ್ಟಿ ಬರೆದಿರುವಂಥದ್ದು. ಪ್ರಶ್ನೆ: BR ಪಂತುಲು ಅವರು ಯಾವ ಚಿತ್ರದ ಮೂಲಕ ಚಿತ್ರರಂಗವನ್ನು ಪ್ರವೇಶಿಸಿದರು? ಆಯ್ಕೆಗಳನ್ನು ನೋಡೋಣ. ಸಂಸಾರ ನೌಕ, ಮೊದಲ ತೇದಿ, ಜಲದುರ್ಗ, ರಾಧಾರಮಣ. ಮೊದಲಿಗೆ ಶೃಂಗ, ನಂತರ ಪರ್ವೇಸ್. ಸಂಸಾರ ನೌಕ ಆಯ್ಕೆ 1. ಪರ್ವೇಸ್. ರಾಧಾರಮಣ ಆಯ್ಕೆ 4. ಉತ್ತರವನ್ನು ನೋಡೋಣ. ಸಂಸಾರ ನೌಕ ಉತ್ತರ ಸರಿಯಾಗಿದೆ. ಅಬ್ರಾಹ್ಮಣ ಈ ಕಾದಂಬರಿ ಕೃತಿಯನ್ನು ಕೊಡ್ತಾ ಇದ್ದೇನೆ ಶೃಂಗ ಅವರಿಗೆ. ಸಂಸಾರ ನೌಕ ಮೂಲತಃ ಒಂದು ನಾಟಕ. ಅದು ರಂಗಭೂಮಿಯ ಮೇಲೆ ಬಹಳ ಯಶಸ್ಸನ್ನು ಗಳಿಸುತ್ತೆ. ಕೊನೆಗೆ ಇದನ್ನು ಚಿತ್ರವನ್ನಾಗಿ ಮಾಡುವಾಗ ಒಂದು ಒಳ್ಳೆಯ ಪಾತ್ರ BR ಪಂತುಲು ಅವರಿಗೆ ದೊರೆಯುತ್ತೆ. ಯಮುನಾ ಅವರೇ, ಬಜರ್ ವೃತ್ತದಲ್ಲಿ ಬಹಳ 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 ಹಿಂದೆ ಬೀಳ್ತಾ ಇದ್ದೀರಿ. ಇದು ಸ್ಪರ್ಧೆ. ಇದು ಕೆಳತನಕ್ಕೆ ಅವಕಾಶ ಇಲ್ಲ. ಅಯ್ಯೋ ಅವ್ರು ಗೆಲ್ಲಲಿ ಅನ್ನೋ ವಿಚಾರ ಬರೋದೇ ಇಲ್ಲ. ಇಲ್ಲಿ ಸ್ಪರ್ಧೆ. ಬಜರ್ ಒತ್ತಬೇಕು, ಉತ್ತರ ಕೊಡಬೇಕು, ಪುಸ್ತಕ ಪಡಿಬೇಕು. ಬೇಗ ಬಜರ್ ಒತ್ತಬೇಕು. ಆಗಬಹುದಾ? ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಮಲೆನಾಡಿನ ರೋಚಕ ಕಥೆಗಳು, ಗಿರಿಮನೆ ಶಾಮರಾವ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಖ, ಗ, ಪ, ಶಿ, ನೆ. ಒಂದು ನಿಮಿಷದ ಅವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ದಾಖಲೆಗಳ ಪರಿಶೀಲನೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. KT ಗಟ್ಟಿ ಅವರು ಬರೆದ ಕನ್ನಡ ಕಾದಂಬರಿ ಕರ್ಮಣ್ಯೇ ವಾಧಿಕಾರಸ್ಥೆ. ನಮ್ಮ ಪ್ರಶ್ನೆ ಈಗ ಬಂತು. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 37 ಕೂಡು 49, 79 ಕಳೆ 42, 45 ಗುಣಿಸು 6, 750 ಭಾಗಿಸು 5. ಬಜರ್ ಮೊದಲಿಗೆ ಪರ್ವೇಸ್, ಆನಂತರ ಶೃಂಗ ಒತ್ತಿದ್ದಾರೆ. ಪರ್ವೇಸ್ ಅಂತಿಮ ಉತ್ತರ 543. 543. ಶೃಂಗ
408 ಸರ್. ಭಿನ್ನವಾದ ಉತ್ತರ. ಯಮುನಾ ಇನ್ನು ಮಾಡ್ತಾ ಇದ್ದ, ಆಯಿತಾ? 556 ಸರ್. 556 ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 86, 37, 270, 150 ಎಲ್ಲವನ್ನು ಕೂಡಿದ್ರೆ 543 ಬಂದಿದೆ. ಈ ಉತ್ತರವನ್ನು ಪರ್ವೇಜ್ ಕೊಟ್ಟಿದ್ದಾರೆ. ಕರ್ಮಣ್ಯೇವಾಧಿಕಾರಸ್ಥೆ ಈ ಕಾದಂಬರಿ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಈಗ ಕೊಡ್ತಾ ಇದ್ದೇವೆ ಬಳ್ಳಾರಿ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರ ಭಾಷಣಗಳು. ಸಂಪಾದಕರು ಸಿರಿಗೇರಿ ಯರಿ ಸ್ವಾಮಿ. ಪ್ರಶ್ನೆ: ಈ ಯುನೆಸ್ಕೋ ಭಾರತೀಯ ವಿಶ್ವ ಪರಂಪರೆಯ ತಾಣಕ್ಕೆ ಯಾವ ವರ್ಷದಲ್ಲಿ ಮಾನ್ಯತೆ ದೊರೆಯಿತು? ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. 1982, 1981, 1984, 1983. ಮೊದಲಿಗೆ ಶೃಂಗ, ಆನಂತರ ಯಮುನಾ. ಎರಡನೇದು ಸರ್, 1981. ಯಮುನಾ ಮೊದಲನೇ ಆಪ್ಷನ್ ಸರ್, 1982. 82 ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ 1983 ಆಗಿತ್ತು. ಉತ್ತರ ಪ್ರದೇಶದ ಆಗ್ರಾದಲ್ಲಿದೆ ತಾಜ್ಮಹಲ್ ಕಟ್ಟಡ, ನಮಗೆಲ್ಲ ಗೊತ್ತಿರುವಂಥದ್ದೇ. ಜಗತ್ತಿನ ಈ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿ ಇದೆಯಲ್ಲ, ಆ ಪಟ್ಟಿಯಲ್ಲಿ ಇದು 252ನೇ ಸ್ಥಾನದಲ್ಲಿ ಇದೆಯಂತೆ. ಈ ಒಂದು ವಾಸ್ತುವನ್ನು ಉಸ್ತಾದ್ ಅಹಮದ್ ಲಾಹೋರಿ ಅಂತಕ್ಕಂಥ ವ್ಯಕ್ತಿ ಇದರ ವಿನ್ಯಾಸವನ್ನು ಮಾಡಿ ಈ ಒಂದು ಕಟ್ಟಡವನ್ನು ನಿರ್ಮಿಸ್ದ ಅಂತ ಹೇಳುತ್ತೆ. ಶಹಜಹಾನ್ ಹಾಗೂ ಮಮ್ತಾಜ್ ಮಹಲ್ ಅವರ ಗೋರಿಗಳು ಉಂಟು ಈ ಒಂದು ಆಲಯದಲ್ಲಿ. ಬಿಳಿ ಅಮೃತಶಿಲೆಯಿಂದ ನಿರ್ಮಿಸಿದ್ದಾರೆ ಈ ಸುಂದರವಾದ ಮಹಲನ್ನು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಯುರೋಪ್ ಪ್ರವಾಸ ಕಥನ, ಶ್ರೀಮತಿ ಉಷಾವಿ ಅಗರಖೇಡ್ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಬಾ, ಬೆ, ತು, ಲ, ಲ, ರ, ಮಾ, ವ. ಗೊತ್ತಾಗಿಲ್ವಾ? ಹೇಳ್ತೀರಾ ಶೃಂಗ? ಟ್ರೈ ಮಾಡ್ತೀನಿ ಸರ್. ಮಾತು ಬಲ್ಲವರ ಬೆಲ್ಲ. ಅರ್ಥ ಏನಮ್ಮ ಹಾಗಂದರೆ? ನೋಡಿ, ಶಬ್ದಗಳನ್ನು ಚೂರು ಆ ಕಡೆ ಈ ಕಡೆ ಏನಾದರೂ ಹೊಂದಾಣಿಕೆ ಮಾಡಿ ಅರ್ಥವತ್ತಾದ ಉತ್ತರ ಕೊಡಲಿಕ್ಕೆ ಸಾಧ್ಯವ? ಪರ್ವೇಜ್ ಮತ್ತು ಯಮುನಾ ತಾವೂ ಪ್ರಯತ್ನಿಸಬಹುದು. ಒಳ್ಳೆ ಸುಳುಹನ್ನು ಕೊಟ್ಟಿದ್ದಾರೆ ಶೃಂಗ. ಶೃಂಗ, ಪರ್ವೇಜ್, ಯಮುನಾ, ಉತ್ತರವನ್ನು ನೋಡೋಣ. ಬಲ್ಲವರ ಮಾತು ಬೆಲ್ಲ, ಅನುಭವದ ನುಡಿ ನಮಗೆ ಸಹಾಯ ಮಾಡುತ್ತೆ ಅನ್ನೋದು ಈ ಒಂದು ಮಾತಿನ ಆಶಯ. ಈಗ 3 ಪುಸ್ತಕ ಕೊಡೋಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಮಕ್ಕಳಾಟಿಕೆ, ಕಳ್ಳತನ, ರೆಪ್ಪೆಯಂಚಿನ ಸೋಂಕು.
ಒಂದು ಉತ್ತರ ಹುಡುಗಾಟಿಕೆ, 2 ಉತ್ತರ ಕಳ್ಳತನ. ಯಾರು ಬೇಕಾದರೂ ಬಸ್ಸೊಳಬಹುದು, ಉತ್ತರ ಕೊಡಬಹುದು. 2 ಉತ್ತರ ತುಡುಗು. 3 ಉತ್ತರ ಕಣ್ಣಿನ ರೆಪ್ಪೆಯಂಚೆಯಲ್ಲಿ ಬರುವಂಥ ಒಂದು ಸೋಂಕು ರೋಗ. ಮಧ್ಯದಕ್ಷರ ಟಿ. ಉತ್ತರವನ್ನು ನೋಡೋಣ. ಕಣ್ಣು ಕುಟಿಕೆ ಅಂತ ಕರಿತೀವಿ, ಸ್ಟೈ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಸಾಮಾನ್ಯವಾಗಿ ಮೇಲ್ಗಡೆ ರೆಪ್ಪೆಯಲ್ಲಿ ಬರೋದುಂಟು, ಕೆಳರೆಪ್ಪೆಯಲ್ಲೂ ಸಹ ಬರುತ್ತೆ. ಬಂದರೆ ತುಂಬ ನೋವುತ್ತೆ, ಊದಿಕೊಳ್ಳುತ್ತೆ. ಇದಕ್ಕೆ ತಕ್ಷಣ ಚಿಕಿತ್ಸೆಯನ್ನು ಕೊಡಬೇಕು. ಇದು ಅಂಟು ರೋಗ. ಈಗ ಕೊನೆಯ ಘಟ್ಟ ಚಟ್ಪಟ್ಟಿನ ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಶೃಂಗ ಅವರಿಗೆ ಸಿದ್ಧವಾಗಿದ್ದರೆ 5 ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ತಲೆ ಬಿಸಿ ಮಾಡಿಕೊಳ್ಳು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಮಿದುಳಿಗೆ ಹೆಚ್ಚು ಶ್ರಮವಾಗು, ತೀವ್ರ ಜ್ವರ ಬರು. ಮೆದುಳಿಗೆ ಹೆಚ್ಚು ಶ್ರಮವಾಗು. ಮುಂದಿನ ಪ್ರಶ್ನೆ, ಅದುಮಿ ಭದ್ರವಾಗಿ ಹಿಸುಕಿ ಹಿಡಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಇರುಕು, ತುರುಕು. ಇರುಕು. ಮುಂದಿನ ಪ್ರಶ್ನೆ, ಇಂದ್ರನ ರಾಜಧಾನಿಯ ಹೆಸರೇನು? ಅಲಕಾವತಿ, ಅಮರಾವತಿ. ಅಮರಾವತಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಮನೆ ಮಗ ಉಂಡಷ್ಟೂ ಒಳ್ಳೆಯದು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಸತ್ತವನೇ ತನ್ನ ಸಾವಿನ ಸುದ್ದಿಯನ್ನು ಸಾರುತ್ತಾ ಹೋಗುತ್ತಾನೆ. ಯಾರೀತ? ನ್ಯೂಸ್ ಪೇಪರ್. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ತಲೆ ಬಿಸಿ ಮಾಡಿಕೊಳ್ಳು, ಮಿದುಳಿಗೆ ಹೆಚ್ಚು ಶ್ರಮವಾಗುವ. ಉತ್ತರ ಸರಿಯಾಗಿದೆ. 2 ಉತ್ತರ ಅದುಮಿ ಭದ್ರವಾಗಿ ಹಿಸುಕಿ ಹಿಡಿ, ಇರುಕು ಸರಿಯಾಗಿದೆ. 3 ಉತ್ತರ ಇಂದ್ರನ ರಾಜಧಾನಿ ಅಮರಾವತಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮನೆ ಮಗ ಉಂಡಷ್ಟೂ ಒಳ್ಳೆಯದು, ಮಗೆ ಮಳೆ ಬಂದಷ್ಟೂ ಒಳ್ಳೆಯದು. 5ನೇ ಪ್ರಶ್ನೆಗೆ ಉತ್ತರ ಇದು ಹಲಸಿನ ಹಣ್ಣಿನ ವರ್ಣನೆ. ಚೆನ್ನಾಗಿ ಹಣ್ಣಾಗಿರೋದನ್ನು ನೀವು ತೊಗೊಂಡು ಹೋಗ್ತಾ ಇದ್ದರೆ ಎಲ್ಲ ಕಡೆಯೂ ವಾಸನೆ ಬರುತ್ತೆ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಪರ್ವೇಸ್, ಆರಂಭಿಸಬಹುದಾ? ಮೊದಲ ಪ್ರಶ್ನೆ, ತಲೆ ಬೀಳು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸಾವು ಬರು, ಹೊಣೆಯಿಂದ ತಪ್ಪಿಸಿಕೊ. ಸಾವು ಬರು. ಮುಂದಿನ ಪ್ರಶ್ನೆ, ಜೇಡನ ಬಲೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಇಲ್ಲಣ, ಚಲ್ಲಣ. ಚಲ್ಲಣ. ಮುಂದಿನ ಪ್ರಶ್ನೆ, ಯಾರು ಭೀಷ್ಮನನ್ನು ಮದುವೆಯಾಗುವುದಾಗಿ ಹೇಳಿದಳು? ಅಂಬೆ, ಅಂಬಿಕೆ. ಅಂಬಿಕೆ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಸಂತೆ ಸೇರೋಕ್ ಮೊದಲೇ ಸಂಜೆ ಆಗುತ್ತೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಚಿಕ್ಕ ಪೆಟ್ಟಿಗೆ, ಚಿನ್ನದ ಪೆಟ್ಟಿಗೆ, ಮುಚ್ಚಿ ತೆಗೆದರೆ 300 ಪೆಟ್ಟಿಗೆ. ಉತ್ತರವನ್ನು ನೋಡ್ತಾ ಹೋಗೋಣ. ತಲೆ ಬೀಳು, ಸಾವು ಬರು ಸರಿಯಾಗಿದೆ. 2 ಉತ್ತರ ಜೇಡನ ಬಲೆ, ಇಲ್ಲಣ ಅಂತ ಹೇಳ್ತಾರೆ. 3ನೇ ಪ್ರಶ್ನೆಗೆ ಉತ್ತರ ಅಂಬೆ ಮದುವೆಯಾಗೋದಕ್ಕೆ ಬರ್ತಾಳೆ. 4ನೇ ಪ್ರಶ್ನೆಗೆ ಉತ್ತರ ಸಂತೆ ಸೇರೋಕ್ ಮೊದಲೇ ಗಂಟು ಕಳ್ಳರು ಸೇರಿದ್ರಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ದಾಳಿಂಬೆಯ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 1 ಅಲ್ವಾ? 1 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಯಮುನಾ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ತಲೆ ಬುಡ ತಿಳಿಯದಿರು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸ್ಪಷ್ಟತೆ ಇಲ್ಲದಿರು, ಸ್ಪಷ್ಟತೆಯು ಇರು. ಸ್ಪಷ್ಟತೆ ಇಲ್ಲದಿರೋದು ಮೊದಲನೇದು. ಮುಂದಿನ ಪ್ರಶ್ನೆ, ಯಾಗ, ಪೂಜೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಇಷ್ಟಿ, ವ್ಯಷ್ಟಿ. ಇಷ್ಟಿ. ಮುಂದಿನ ಪ್ರಶ್ನೆ, ಪರಶುರಾಮರು ಅಂಬೆಯನ್ನು ಮದುವೆಯಾಗುವಂತೆ ಯಾರಿಗೆ ಬುದ್ಧಿ ಹೇಳಿದರು? ಭೀಷ್ಮನಿಗೆ, ಕರ್ಣನಿಗೆ? ಭೀಷ್ಮನಿಗೆ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹನಿ ಹನಿಗೂಡಿದರೆ ಹಳ್ಳ. ಗೊತ್ತಿದ್ದು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕುಯ್ಯೋದುಂಟು, ಚೆಲ್ಲೋದುಂಟು, ತಿನ್ನೋರು ಮಾತ್ರ ಯಾರೂ ಇಲ್ಲ.
ಮಳೆ ನೀರ ಹಾಂ, ಮಳೆ ನೀರ ಮಳೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ತಲೆ ಬುಡ ತಿಳಿಯದಿರು, ಸ್ಪಷ್ಟತೆ ಇಲ್ಲದಿರು ಸರಿಯಾಗಿದೆ. 2 ಉತ್ತರ ಯಾಗ ಪೂಜೆ ಇಷ್ಟಿ ಸರಿಯಾಗಿದೆ. 3 ಉತ್ತರ ಭೀಷ್ಮ ಸರಿಯಾಗಿದೆ. 4 ಉತ್ತರ ಹನಿ ಹನಿಗೂಡಿದರೆ ಹಳ್ಳ, ತೆನೆ ತೆನೆಗೂಡಿದರೆ ಬಳ್ಳ, ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ತಲೆ ಕೂದಲಿನ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಶೃಂಗಾ ಅವರಿಗೆ ಕೊಡ್ತಾ ಇದ್ದೇವೆ 6 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಪರ್ವೇಜ್ ಅವರಿಗೆ 2 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಮೂರು ಪುಸ್ತಕ ಯಮುನಾ ಅವರಿಗೆ ದೊರೆಯುತ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.